ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದು ಕೊಟ್ಟಿರುವಂಥ ಅಥವಾ ಮಂಡಳಿ ಕೊಟ್ಟಿರುವಂಥ ಒಂದು ತೀರ್ಪೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇದರ ಕುರಿತಾಗಿ ಮಾತನಾಡಿದ್ದಾರೆ. ಇದು ಅವೈಜ್ಞಾನಿಕ, ರಾಜ್ಯದ ಜನತೆಗೆ ಈ ಒಂದು ನಿರ್ದೇಶನ ಅಥವಾ ಆರ್ಡರ್ ಮಾರಕ, ಇದರ ವಿರುದ್ಧ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು, ಈ ರೀತಿಯಾಗಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಲವು ಸಂಘ ಸಂಸ್ಥೆಗಳು ರೈತರಿಂದ ಹೋರಾಟಕ್ಕೆ ಕರೆ ನೀಡಲಾಗಿದೆ. ನಮ್ಮ ನಾಡಿನ ಪರಿಸ್ಥಿತಿಯನ್ನ CWMAಗೆ ಅರ್ಥ ಮಾಡಿಸಬೇಕು, ಅಂದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಇದನ್ನು ಅರ್ಥ ಮಾಡಿಸಬೇಕು. ಕೆರೆಗಳು ತುಂಬಿಸೋಕೆ ಮುಂಜಾಗ್ರತೆ ಮಾಡಬೇಕಾಗಿತ್ತು. ಮಳೆಯಾದ ವರ್ಷದಲ್ಲಿ ನೀರು ಹಿಡಿದಿಟ್ಟುಕೊಳ್ಳೋಕೆ ಸರ್ಕಾರ ವಿಫಲವಾಗಿದೆ. ಈ ರೀತಿಯಾಗಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ದಿನ ಕೇಂದ್ರದಲ್ಲಿ ನಮ್ಮ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು ತೆಗೆದುಕೊಂಡಂತ ನಿರ್ಧಾರ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾಡಿನ ಜನತೆ ಚಿಂತಾಕ್ರಾಂತರಾಗಿರತಕ್ಕಂಥದ್ದು ನಿಜ. ಹಲವಾರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಘ ಸಂಸ್ಥೆಗಳು, ರೈತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಗಳು ಪ್ರಾರಂಭ ಏನಾಗ್ತಿದೆ. ಇವತ್ತು ನಮ್ಮ ರೈತರಿಗೆ ನೀರಿಲ್ಲ, ಕೃಷಿಗೆ ನೀರಿಲ್ಲ, ಕುಡಿಯಲಿಕ್ಕೂ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ನೀರಿನ ಹಂಚಿಕೆ ಅಂತಕ್ಕಂಥ ಹೆಸರಿನಲ್ಲಿ ಈ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು ನಿನ್ನೆ ತೆಗೆದುಕೊಂಡಂತ ನಿರ್ಧಾರಗಳೇನಿದೆ, ಅದರಿಂದ ಪರಿಣಾಮಗಳೇನಿದೆ. ಇವತ್ತು ಇಂಥ ಪರಿಸ್ಥಿತಿನಲ್ಲಿ ಒಗ್ಗಟ್ಟಿನಿಂದ ನಮ್ಮ ಧ್ವನಿ ಇರಬೇಕಾಗ್ತದೆ. ಎಲ್ಲರೂ ಒಟ್ಟಾಗೆ ಈ ಒಂದು ಸಮಸ್ಯೆಯನ್ನು ಎದುರಿಸಬೇಕು. ಈ ಸಮಸ್ಯೆ ಇವತ್ತು ಪ್ರಾರಂಭ ಆಗಿಲ್ಲ, ನೂರಾರು ವರ್ಷಗಳಿಂದ ಏನು ನಡೀತಾ ಇದೆ. ನಮಗೆ 10 ವರ್ಷದಲ್ಲಿ 5 ಬಾರಿನೋ 6 ಬಾರಿನೋ ಸಫಿಷಿಯೆಂಟ್ ಆಗಿ ಮಳೆ ಬರುತ್ತೆ. ಅದು ಬಂದಂಥದ್ದು ಸಮುದ್ರಕ್ಕೆ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ತಮಿಳುನಾಡವರು ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಲ್ಲ. ಅವ್ರು ಬಳಕೆ ಮಾಡಿ ಉಳಿದ ಹೆಚ್ಚುವರಿ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಕಳೆದ ಬಾರಿನ ಉದಾಹರಣೆಗೆ 3 ಬಾರಿ ನಮ್ಮ ಜಲಾಶಯಗಳು ತುಂಬಿತು. KRS ಇರ್ಬೋದು, ಕಬಿನಿ ಇರ್ಬೋದು, 3 ಬಾರಿ ತುಂಬಿದಂಥದ್ದೇನಿದೆ. ಆ ತುಂಬತಕ್ಕಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ನಾವು ಕೊಡ್ತಕ್ಕಂಥದಕ್ಕಿಂತ ಹೆಚ್ಚಿನ ನೀರು ಹರಿದೋಯ್ತು. ಇದು ಕಾಣ್ತಾ ಇದ್ದೇವೆ ಹಲವಾರು ಸಂದರ್ಭದಲ್ಲಿ. ಮಳೆ ಉತ್ತಮ ಅಂತ ರೀತಿಯಲ್ಲಿ ಆದಾಗ ಆ ನಿಟ್ಟಿನಲ್ಲಿ ಸರ್ಕಾರಗಳು ಅಂತ ಸನ್ನಿವೇಶಗಳು ಬಂದಾಗ ಈ ನೀರನ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೋಬೇಕಾಗ್ತದೆ ಮುಂದಿನ 1 ವರ್ಷ ಮಳೆ ಆಗದೆ ಇದ್ದಾಗ. ಅದಕ್ಕೆ ಇವತ್ತು ಕೆಲವು ತಯಾರಿಗಳಾಗಬೇಕು. ಇಲ್ಲದೆ ಇದ್ರೆ ನಮ್ಮ ಜಲಾಶಯಗಳು ನೀರುಗಂಟಿ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ನಮ್ಮನ್ನೇನು ದುಡಿದ್ದಾರೆ ಈ ಭಾರತದ ಒಕ್ಕೂಟದ ವ್ಯವಸ್ಥೆನಲ್ಲಿ. ಇವತ್ತು ನಮ್ಮ ರಾಜ್ಯಕ್ಕೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಕೃಷ್ಣಾ ಬೇಸಿನಲ್ಲಿರ್ಬೋದು, ಕಾವೇರಿ ಬೇಸಿನಲ್ಲಿರ್ಬೋದು, ನಮ್ಮ ರಾಜ್ಯದ ಮೇಲೆ ದೊಡ್ಡ ಮಟ್ಟದ ಒಂದು ರೈತರಿಗೆ ಮಾರಕವಾದಂಥ ರೀತಿ ತೀರ್ಮಾನಗಳಾಗ್ತಾ ಇದ್ದಾವೆ ಒಕ್ಕೂಟದ ವ್ಯವಸ್ಥೆಯಲ್ಲಿ. ಈ ನಿಟ್ಟಿನಲ್ಲಿ ಉತ್ತಮವಂತ ಮಳೆ ಆದಾಗ ಆ ನೀರನ್ನ ಸಮುದ್ರಕ್ಕೆ ನಾವು ಹೋಗ್ತಕ್ಕಂಥ ಪರಿಸ್ಥಿತಿಗಳನ್ನೇನು ಕಾಣ್ತಾ ಇದ್ದೇವೆ. ಅದನ್ನ ಯಾವ ರೀತಿಯಲ್ಲಿ ನಾವು ಕೆರೆಗಳನ್ನು ಸಂರಕ್ಷಣೆ ಮಾಡಿ ಉಳಿಸ್ಕೋಬೇಕು ಅಂತಕ್ಕಂಥದ್ರ ಕಡೆ ಸರ್ಕಾರಗಳು ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ CWRCಯ ಆದೇಶದ ವಿರುದ್ಧವಾಗಿ ರೈತರು ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾರೆ ಅಂತ. ಬೆಂಗಳೂರು, ಮಂಡ್ಯ, ಮೈಸೂರು, ಕಾವೇರಿ ಕೊಳ್ಳದ ಭಾಗದಲ್ಲಿ ಪ್ರತಿಭಟನೆಯ ಕಿಚ್ಚು ತೀವ್ರವಾಗಿತ್ತು. ಕೇವಲ ಇಲ್ಲಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ಒಂದು ಆದೇಶವನ್ನು ವಿರೋಧಿಸಿ ರೈತರು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ನಮಗೆ ಗಂಟ್ಲು ಒಣಗ್ತಾ ಇದೆ, ಕುಡಿಯೋಕೆ ನೀರಿಲ್ಲ, ಅಂಥದ್ರಲ್ಲಿ ಪಕ್ಕದ ರಾಜ್ಯಕ್ಕೆ ನೀರು ಹರಿಸಬೇಕು ಅಂತಂದ್ರೆ ಇದು ಯಾವ ಸೀಮೆ ನ್ಯಾಯ ಇದು? ಅವರು ಬೆಳೆ ಬೆಳಿಲಿಕ್ಕೆ ನೀರು ಕೇಳ್ತಿದ್ದಾರೆ, ನಮಗಿಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ನಾವು ಮಾತ್ರ ಬೆಳೆ ಬೆಳಿಬಾರದು, ಅವರು ಬೆಳೆ ಬೆಳೆದು ಸಮೃದ್ಧವಾಗಿರಬೇಕಾ ಅನ್ನುವಂಥ ಪ್ರಶ್ನೆಯನ್ನ ರೈತರು ಎತ್ತುತ್ತಾ ಇದ್ದಾರೆ. ಮೈಸೂರು ಬ್ಯಾಂಕ್ನಲ್ಲಿ, ಬೆಂಗಳೂರಿನ ಇದು ಪ್ರಮುಖವಾದಂತಹ ಸ್ಥಳ, ಅಲ್ಲೂ ಇವತ್ತು ಪ್ರತಿಭಟನೆಯ ಕಿಚ್ಚು ಜೋರಾಗಿತ್ತು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ, ಮೈಸೂರಿನಲ್ಲಿ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ರಸ್ತೆಗಿಳಿದು ರೈತರು ಪ್ರತಿಭಟಿಸಿದ್ದಾರೆ. ರಾಮನಗರ, ಶ್ರೀರಂಗಪಟ್ಟಣ, ಮಂಡ್ಯ ಎಲ್ಲೆಡೆ ರೈತರ ಪ್ರತಿಭಟನಾ ಕಿಚ್ಚು ಇವತ್ತು ಜೋರಾಗಿತ್ತು. ಈ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ಹಿರಿಯ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರೊಟ್ಟಿಗೆ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಹುಟ್ಟೋ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ CWRC ಆದೇಶವನ್ನ ಕೊಟ್ಟಿದೆ. ಇದು ಅವೈಜ್ಞಾನಿಕ ಅಂತ ಬೆಂಗಳೂರಿನಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರಿದ್ದಾರೆ. ಸರ್, ಏನ್ ಹೇಳ್ತೀರಾ ಈ ವಿಚಾರವಾಗಿ? ಈಗ ನಮಗೆ ನೋವಾಗಿದೆ.
ಭಾಳ ದುಃಖ ಆಗಿದೆ, ಕಣ್ಣೀರು ಬರುತ್ತೆ. ಕಾವೇರಿ ನಿರ್ವಹಣಾ ಸಮಿತಿಯವರು ನಮ್ಮ ಜಲಾಶಯವನ್ನು ನೋಡದೆ, ನಮ್ಮ ನೀರು ಎಷ್ಟಿದೆ ಅಂತ ನೋಡದೆ, ಡೆಲ್ಲಿಲೇ ಕೂತ್ಕೊಂಡು ಒಂದು ದಿನಕ್ಕೆ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿಬಿಟ್ರು. ಅಂದರೆ ಸುಮಾರು 15 ದಿವಸಕ್ಕೆ 5 TMC ನೀರಾಗುತ್ತೆ. ಎಲ್ಲಿಂದ ತರೋದು ನೀರು? ಎಲ್ಲೂ ಇಲ್ಲ, ಕೈ ತೊಳೆಯಕ್ಕೆ ನೀರಿಲ್ಲ. ಈ ಪರಿಸ್ಥಿತಿ ಇರುವಾಗ ಯಾವುದೇ ಕಾರಣಕ್ಕೂ ಆ ನಿರ್ಣಯವನ್ನು ಒಪ್ಪೋದಿಲ್ಲ, ಅದನ್ನು ಗಾಳಿಗೆ ತೋರ್ತೀವಿ. ಇದ್ರ ಬಗ್ಗೆ ಬೇರೆ ಮಾತಿಲ್ಲ. ನಾಳೆ ಇಲ್ಲ ನಾಡಿದ್ದು ಕನ್ನಡ ಪರ ಸಂಘಟನೆಗಳು ಸಭೆ ಸೇರ್ತಾ ಇದ್ದೀವಿ. ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ಭಾರಿ ಬಂದ್ ಇಡೀ ರಾಜ್ಯಾದ್ಯಂತ ಮಾಡ್ತೀವಿ. ಅಲ್ಲಿಂದ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬಂದ್ ಮಾಡ್ತೀವಿ. ಮಹದಾಯಿ ಆಗಲೇಬೇಕು, ಮಹದಾಯಿ ಆಗಲೇಬೇಕು, ಮೇಕೆದಾಟ್ ಆಗಲೇಬೇಕು, ಮೇಕೆದಾಟ್ ಆಗಲೇಬೇಕು. ಕಾವೇರಿ ನೀರು ಬಿಡೋದಿಲ್ಲ, ಕಾವೇರಿ ನೀರು ಬಿಡೋದಿಲ್ಲ. ಸರ್, ಈಗ ಆಗಸ್ಟ್ 3ಕ್ಕೆ ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಈ ವಿಚಾರವಾಗಿ ಏನಾದರೂ ಚರ್ಚೆ ಮಾಡ್ತಾರೆ ಅಂತ ಅನ್ಸುತ್ತಾ? ಅವರು ಯಾಕೆ ಬರ್ತಾ ಇದ್ದಾರೋ ಗೊತ್ತಿಲ್ಲ, ಯಾಕೆ ಅವ್ರನ್ನ ಕರೆದಿದ್ದಾರೋ ಗೊತ್ತಿಲ್ಲ. ಏನಾದರೂ ಇಬ್ಬರು ಭಾಳ ದಿವಸ ಆಯಿತು ಊಟ ಗೀಟ ಮಾಡೋಣ ಅಂತ ಕರೆದಿರ್ಬೋದು, ಅದೇನಿಲ್ಲ. ನಾನು DK ಅವ್ರಿಗೆ ಹೇಳ್ತೀನಿ, ಯಾವ ಕಾರಣಕ್ಕೂ ಜಾರಿ ಬಿಟ್ಟಿರಿ, ನೀವು ಜಾರಿಗೀರು ಬಿಟ್ಟಿರಿ. ಜಾರಿದ್ರೆ ಅತ್ಯಂತ ಅಪಾಯ ಕಾದಿದೆ. ಈ ನಾಡಿಗೆ, ಕರ್ನಾಟಕ ರಾಜ್ಯಕ್ಕೆ ಅಪಾಯ ಕಾದಿದೆ. 3ನೇ ತಾರೀಕು ನನ್ನ ಪ್ರಕಾರ ಏನು ಯಾಕೆ ಕರೆದಿದ್ದೀರಿ ಅಂತ ಹೇಳಿ ಅಜೆಂಡಾ ತಗೊಂಡು ಬನ್ನಿ. ಏನೂ ಇಲ್ಲ. ಇದೊಂದೇ ಅಲ್ಲ, ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳು ರಾಜ್ಯಕ್ಕಾಗಿ ಇಡೀ ಜೀವವನ್ನೇ ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.